ಹಾಗೆ ಸರ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ ಗೈಸ್. ಬಿಗ್ ಬಾಸ್ ಕಡೆಯಿಂದ ಇವತ್ತು ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಮನೆಯಿಂದ ಇವತ್ತು ಮಿಡ್ ವೀಕ್ ಎಲಿಮಿನೇಷನ್ ಯಾರು ಹೋಗ್ತಾರೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಈ ಪ್ರೋಮೋ ರಿವ್ಯೂ ಮಾಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಇನ್ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವಾಗ ಈ ಪ್ರೋಮೋ ರಿವ್ಯೂ ಮಾಡ್ಕೊಂಬರೋಣ. ಸೊ ಗೈಸ್, ಬಿಗ್ ಬಾಸ್ ಅವರು ಮನೆ ಮಂದಿಗೆಲ್ಲ ಶಾಕ್ ಕೊಟ್ಟಿದ್ದಾರೆ. ಇವಾಗ ಮಿಡ್ ವೀಕ್ ಎಲಿಮಿನೇಷನ್ ಅಂತ ಹೇಳಿ ಮಧ್ಯರಾತ್ರಿ ಎಬ್ಬರಿಸ್ತಾ ಇದ್ದಾರೆ. ಸೊ ಇವಾಗ ಏನಪ್ಪಾ ಅಂತಂದ್ರೆ ಟಾಸ್ಕ್ ಕೊಟ್ಟಿರೋದು ನಿಮಗೆ ನಿಮ್ಮಲ್ಲೇ ಚರ್ಚಿಸಿ, ನಿಮಗೆ ಯಾರು ಅಂದ್ರೆ ನಿಮ್ಮಲ್ಲಿ ಅಂತಂದ್ರೆ ನೀವು ಯೋಚನೆ ಮಾಡ್ಬಿಟ್ಟು ಸಿಂಗಲ್ ಇಂಡಿವಿಜುವಲ್ ಆಗಿ ಬೇಕಾದ್ರೆ ಲೈಕ್ ಒಬ್ಬರನ್ನ ಆಚೆ ಹಾಕ್ಬೋದು. ಅಂದ್ರೆ ಅವರವರ ಒಂದು ಫೋಟೋಸ್ಗಳನ್ನ ಇಟ್ಟಿರ್ತಾರೆ, ಸ್ಟ್ಯಾಂಡ್ನ ಇಟ್ಬಿಟ್ಟು ಫೋಟೋ ಸ್ಟ್ಯಾಂಡ್ನ. ಸೊ ನಿಮಗೆ ಯಾರು ಇಷ್ಟ ಇಲ್ವೋ, ಈ ಮನೇಲಿ ಅರ್ಹತೆ ಇಲ್ವೋ, ಅವ್ರನ್ನ ನೀವು ಮುಂದೆ ತಳ್ಳಿಬಿಟ್ಟು ಮನೆಯಿಂದ ಆಚೆ ಹಾಕಿ ಅಂತ ಹೇಳಿದ್ದಾರೆ. ಇಲ್ಲಿ ಬಹುಮತ ಯಾರಿಗೆ ಸಿಗುತ್ತೆ ಅಂತ ಕಾದ್ ನೋಡ್ಬೇಕಾಗುತ್ತೆ. ಸೊ ಇಲ್ಲಿ ಒಬ್ಬೊಬ್ರು ಇಲ್ಲಿ ಜಾನ್ವಿ ಅವ್ರನ್ನ ಕೂಡ ಮುಂದೆ ತಳ್ತಿದ್ದಾರೆ. ಇಲ್ಲಿ ಮೇನ್ ಸತೀಶ್ ಅವ್ರನ್ನ ಮುಂದೆ ಜಾಸ್ತಿ ತಳ್ತಿದ್ದಾರೆ, ಬಾಗ್ಲ ಹತ್ತ ತಳ್ತಾ ಇದ್ದಾರೆ. ಸೊ ಕಾವ್ಯ ಅವರು ಸತೀಶ್ನ ತಳ್ತಾ ಇದ್ದಾರೆ, ಸತೀಶ್ ಅವರು ಲೈಕ್ ಮಂಜು ಬಾಷ್ಟಿ ಅವ್ರನ್ನ ತಳ್ತಾ ಇದ್ದಾರೆ, ಜಾನ್ವಿ ಅವರು ರಕ್ಷಿತಾ ಅವ್ರನ್ನ ತಳ್ತಾ ಇದ್ದಾರೆ. ಸೊ ಲೈಕ್ ರಕ್ಷಿತಾ ಅವರು ಜಾನ್ವಿ ಅವ್ರನ್ನ ತಳ್ತಾ ಇದ್ದಾರೆ. ಅಂಡ್ ಈ ಕಡೆ ಜಾನ್ವಿ ಅವ್ರನ್ನ ಗಿಲ್ಲಿ ನಟ ಅವ್ರು ಕೂಡ ತಳ್ತಾ ಇದ್ದಾರೆ. ಅಂಡ್ ಇನ್ನೊಂದ್ ಕಡೆ ಒಂದ್ ಆಂಗಲ್ ಇಂದ ನೋಡ್ತಾ ಇದ್ರೆ ಗುರು, ಆಕ್ಚುಲಿ ಒಂದು ಅಪ್ಡೇಟ್ ಬರ್ತಾ ಇದೆ ಏನಂತಂದ್ರೆ ಮಂಜು ವಾಷ್ನಿ ಮತ್ತೆ ಡಾಕ್ ಸತೀಶ್ ಅವರು ಇಬ್ರು ಕೂಡ ಆಚೆ ಹೋಗ್ತಾರೆ ಅಂತ ಬರ್ತಾ ಇದೆ. ಅಪ್ಡೇಟ್ ಏನ್ ಸಿಕ್ಕಿರೋದು ಅಂತಂದ್ರೆ ಇಲ್ಲಿ ತೋರಿಸ್ತಾ ಇರೋದು ಬರೀ ಸತೀಶ್ ಅವರು ಜಾಸ್ತಿ ಮುಂದೆ ಇದ್ದಾರೆ, ಬಟ್ ಇಲ್ಲಿ ಇಬ್ರು ಈಕ್ವಲ್ ಆಗ್ತಾರೆ ಅಂತ ಅನ್ಸುತ್ತೆ. ಅಂದ್ರೆ ಈ ಒಂದು ಸೆಗ್ಮೆಂಟ್ ಮುಗಿಯೋಷ್ಟೊತ್ತಿಗೆ. ಸೊ ಸಿಂಪಲ್ ಏನಪ್ಪಾ ಅಂತಂದ್ರೆ ಇದೊಂಥರ ಬಾಗ್ಲ ಹತ್ರಕ್ಕೆ ಯಾರು ಹತ್ರ ನಿಂತಿರ್ತಾರೋ ಅವರು ಮನೆಯಿಂದ ಆಚೆ ಹೋಗ್ತಾರೆ ಅಂತ ಒಂದು ಸಿಂಪಲ್ ಕಾನ್ಸೆಪ್ಟ್. ಬಟ್ ಇಲ್ಲಿ ಏನಾಗ್ತದೆ ಅಂತಂದ್ರೆ ಮಂಜು ಬಾಷ್ನಿ ಮತ್ತೆ ಡಾಕ್ ಸತೀಶ್ ಅವರು ಇಬ್ರು ಈಕ್ವಲ್ ಆಗಿದ್ದಾರೆ ಅಂತ ಕಾಣಿಸ್ತಾ ಇದೆ. ಅಂದ್ರೆ ಅಸಂಪ್ಷನ್ ನಾನು ಹೇಳ್ತಾ ಇರೋದು. ಈಗ ಆಚೆ ಕಡೆ ಮಾಹಿತಿ ಬರ್ತಾ ಇರೋದು ಇಬ್ರು ಆಚೆ ಕಡೆ ಆಗಿದ್ದಾರೆ ಅಂತ ಬಂದಿದ್ದಾರೆ ಅಂತ. ಸೊ ಇಬ್ರು ಕೂಡ ಈಕ್ವಲ್ ಇದ್ದಿದ್ದರಿಂದ ಬಿಗ್ ಬಾಸ್ ಅವರು ಇಬ್ರು ಕೂಡ ಎಲಿಮಿನೇಟ್ ಮಾಡ್ತಾರೆ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ. ಇದೊಂದು ದೊಡ್ಡ ಬಿಗ್ ಮುನ್ಸೂಚನೆ. ಸುದೀಪ್ ಸರ್ ಅದನ್ನೇ ಹೇಳ್ತಾ ಇದ್ದು, ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಏನ್ ಬೇಕಾಗ್ಬೋದು ಅಂತ ಹೇಳ್ಬೋದು. ಮಾಸ್ ಎಲಿಮಿನೇಷನ್ ಅಂತಂದ್ರೆ ಇದು ಎರಡಾಯ್ತು. ನೆಕ್ಸ್ಟ್ 3 ಜನ ಕಳ್ಸ್ಬಿಡ್ತಾರೆ, ಇಲ್ಲ ಇಬ್ರು ಕಳ್ಸ್ತಾರೆ. ಯಾಕಂದ್ರೆ ಲಾಸ್ಟ್ ವೀಕ್ ಎಲಿಮಿನೇಷನ್ ಆಗಿರ್ಲಿಲ್ಲ. ಈ ವೀಕಲ್ಲಿ ಎಲಿಮಿನೇಷನ್ ಆದ್ರೂ ಆಗುವಂತ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಮಿಡ್ ವೀಕ್ ಎಲಿಮಿನೇಷನ್ ಇಬ್ರು ಹೋಯ್ತು ಅಂತಂದ್ರೆ ಇನ್ನೂ ಇಬ್ರನ್ನ ಆಚೆ ಕಳಿಸಿ 4 ಇಲ್ಲ 5 ಜನನ ಲೈಕ್ ಒಬ್ಬರ ಇವ್ರನ್ನ ಕರ್ಕೊಂಡ್ಬರ್ಬೋದು. ವೈಲ್ಡ್ ಕಾರ್ಡ್ ಎಂಟ್ರಿನ ನಿಮ್ಗೆ ಗೊತ್ತಿರೋ 4ನೇ ವೀಕ್ ಇಲ್ಲ 5ನೇ ವೀಕಲ್ಲೇ ಎಲಿಮಿನೇಷನ್ ಲೈಕ್ ಇವ್ರು ಬರ್ತಾರೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಅವ್ರು ಬರ್ತಾರೆ. ಸೊ ಇವಾಗ ವೈಲ್ಡ್ ಕಾರ್ಡ್ ಎಂಟ್ರಿನ ಕರ್ಕೊಂಡ್ಬರುವಂಥ ಪಾಸಿಬಿಲಿಟೀಸ್ ಹೈ ಇದೆ. ಸೊ ಒಟ್ನಲ್ಲಿ ಈಗ ಸದ್ಯಕ್ಕೆ ಇಲ್ಲ, ನನ್ನ ಪ್ರಕಾರ ಇದು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಲ್ಲ. ಸೊ ಇಲ್ಲಿ ನಾರ್ಮಲ್ ಕಂಟೆಸ್ಟೆಂಟ್ ಆಗಿ ಬರ್ತಾರೆ. ವೈಲ್ಡ್ ಕಾರ್ಡ್ ಎಂಟ್ರಿ ಇನ್ನ ಒಂದು ತಿಂಗಳಾದ್ಮೇಲೆ ಕರ್ಸ್ಬೋದು. ಎಕ್ಸಾಕ್ಟ್ಲಿ, ಹೌದು. ಒಂದು 40 ಡೇಸ್ ಅಬೋವ್ ಆದ್ಮೇಲೆ ಕರ್ಸ್ಬೇಕಾಗಿತ್ತು. ಆಕ್ಚುಲಿ ಹೇಳ್ಬೇಕು ಅಂದ್ರೆ 40 ಡೇಸ್ 50 ಡೇಸ್ ಅಂತ ಒಂದು ಚಾನ್ಸ್ ಕೊಡ್ಬೇಕು. ಯಾಕಂದ್ರೆ ಕೆಲವರಿಗೆ ಟಾಸ್ಕ್ ಅಲ್ಲಿ ಆಡೋದಕ್ಕೆ ಚಾನ್ಸೇ ಸಿಕ್ಕಿಲ್ಲ. ಈಗ ಆಡುವಂತ ಟಾಸ್ಕ್ ಅಲ್ಲಿ ಧ್ರುವ ಅಂತವ್ರನ್ನ ಆಚೆ ಇಕ್ಕಿದಾಯ್ತು. ಆಮೇಲೆ ಡಾಕ್ ಸತೀಶ್ ಅವ್ರಿಗೆ ಒಂದೋ ಎರಡು ಪರ್ಫಾರ್ಮೆನ್ಸ್ ಅವರೇ ಮಾಡಲ್ಲ ಅಂತ ಹೇಳ್ಕೊಂತ ಇದ್ದಾರೆ ಸತೀಶ್. ಹೌದು, ಅವ್ರನ್ನು ಕೂಡ ಆಚೆ ಇಕ್ಕಿದಾಯ್ತು ಪರ್ಫಾರ್ಮೆನ್ಸ್ ಮಾಡಿದಾಗ. ಸೊ ನನ್ನ ಪ್ರಕಾರ ಆತವ್ರನ್ನೆಲ್ಲ ನೀವು ಬಿಗ್ ಬಾಸ್ ಅವ್ರನ್ನ ಕರ್ಸಲೇಬಾರ್ದು. ಕರ್ಸಿದ್ಮೇಲೆ ಒಂದೊಂದು ಚಾನ್ಸ್ ಅಂತ ಕೊಡಬೇಕು. ಅವಾಗ ನಾವು ಕೂಡ ಡಿಸೈಡ್ ಮಾಡ್ತೀವಿ ಇವರು ಅರ್ಹತೆ ಇದೆಯೋ ಇಲ್ವೋ ಅಂತ. ಅಂಡ್ ಮೋರ್ ಓವರ್ ಮೊನ್ನೆ ಕೊಡ್ತಾರೋ ಟಾಸ್ಕ್ಗಳಂತೂ ಅದೇನು ಒಂದಕ್ಕೊಂದು ಮ್ಯಾಚೇ ಆಗ್ತಲ್ಲ. ಯಾರು ಆಕ್ಚುಲಿ ಇವರ ಒಂದು ಎಫರ್ಟ್ ಇರ್ಬೇಕಿಲ್ಲ. ಬೇರೆ ಯಾರೋ ಬಂದು ವೆಯ್ಟ್ ಹಾಕೋದಂತೆ, ಇನ್ನೊಬ್ರು ಬಂದ್ಬಿಟ್ಟು ಅಂದ್ರೆ ಬೇರೆ ಅದೇ ಆ ಕಡೆ ಎಲ್ಲೋ ಮಾಡೋದು, ಗ್ರೀನ್ ಮಾಡೋದು, ಬೇರೆಯವ್ರು ಕೊಡೋದು, ಇದೆಲ್ಲ ಸರಿ ಅನ್ಸಲ್ಲ ಅಂತ ಅನ್ಸುತ್ತೆ. ಅಲ್ಲ, ಇದು ಒಂದು ಅರ್ಥ ಆಗ್ತಲ್ಲ. ಬಿಗ್ ಬಾಸ್ ಅವರೇ ನಿಮ್ಗೊಂದು ಕ್ವಶನ್ ನಾನು ಕೇಳ್ತಾ ಇರೋದು, ನೀವೇ ಗೇಮ್ ಮಾಡಿಸಿ ಅವ್ರವ್ರ ಪಾರ್ಟಿಸಿಪೇಟ್ಸ್ ಅವರೇ ಗೇಮ್ನ ಕಂಟ್ರೋಲ್ ಮಾಡೋ ಥರ ಇದ್ದು ನೀವೇ ಎಲಿಮಿನೇಷನ್ ಮಾಡೋ ಥರ ಇದ್ರೆ ನಮ್ನ ಯಾಕೆ ನೋಡಿ ಅಂತ ಹೇಳ್ತೀರಾ? ನಮ್ನ ಯಾಕೆ ಕುಂಟಿ ಬೆಲೆ ಕೊಡ್ಕೊಳ್ಳಿ ಪರವಾಗಿಲ್ಲ, ನಮ್ನ ಯಾಕೆ ನೋಡಿ ಅಂತ ಹೇಳ್ತೀರಾ? ನಮ್ನ ಯಾಕೆ ವೋಟ್ ಮಾಡಿ ಅಂತ ಕೇಳ್ತೀರಾ? ಇದೊಂದು ಬಿಗ್ ಕ್ವಶನ್ ಬಿಗ್ ಬಾಸ್ ಟೀಮ್ ಅವ್ರು ನಾನು ಕೇಳ್ತಾ ಇರೋದು. ಎಲಿಮಿನೇಷನ್ ಬಂದ್ಬಿಟ್ಟು ಪದೇ ಕಿಚ್ಚ ಸರ್ ಹೇಳಿದ್ರೆ 11 ವರ್ಷದಿಂದ ನಡ್ಕೊಂಡ್ ಬಂದಿರೋದು ಏನಂತಂದ್ರೆ ನಾವು ವೋಟ್ ಹಾಕಿ ಯಾರು ಇರಬೇಕು ಯಾರು ಇರಬಾರ್ದು ಅಂತ ನಾವು ಡಿಸೈಡ್ ಮಾಡ್ತೀವಿ. ನೀವು ಆ ಥರ ನಮಗೆ ಪವರ್ ಕೊಟ್ಬಿಟ್ಟು ಈಗ ಸಡನ್ ಆಗಿ ನೀವು ಮಿಡ್ ವೀಕ್ ಎಲಿಮಿನೇಷನ್ ಅಂತ ಅಂದ್ಬಿಟ್ಟು ನೀವು ಯಾರಿಗೆ ಇಷ್ಟ ಆಗಲ್ಲ ಅವ್ರನ್ನ ಎತ್ತಾಚೆ ಮನೆ ಜನಕ್ಕೆ ಕೊಟ್ಬಿಟ್ಟಿದ್ದೀರಿ. ಮನೆ ಜನ ಕೊಟ್ಟರೆ ಮನೆ ಜನಗಳಂದ್ರೆ ಅವರೇ ಒಂದು ಕೆಲಸ ಮಾಡಿ ಅವರವರೇ ಡಿಸೈಡ್ ಮಾಡ್ಕೊಂಡ್ಬಿಡ ಕೇಳಿ ವಿನ್ನರ್ ಯಾರು ಅವರು ಅಂತ ಹೊರಗಡೆ ಹಾಕ್ತಾರೆ. ಸಿ ದಿಸ್ ಇಸ್ ನಾಟ್ ಫೇರ್ ಅಂತ ಅನ್ಸುತ್ತೆ. ಒಬ್ಬ ಸ್ಪರ್ಧಿಗಳನ್ನ ಯಾರೇ ಆದ್ರೂ ಕೂಡ ಅವ್ರಿಗೆ ಒಂದು ಮರ್ಯಾದೆನ ಸಿಗ್ಬೇಕಾಗುತ್ತೆ. ಸೊ ಅವ್ರನ್ನ ಕರೆಸಿದಾಗ ನೀವು ಮಿಡ್ ವೀಕ್ ಎಲಿಮಿನೇಷನ್ ಅಂತ ಮಾಡಬೇಕಾಗಿತ್ತು ಅಂತಂದ್ರೆ ಫಸ್ಟೇ ನೀವು ನಮಗೆ ಡಿಸೈಡ್ ಮಾಡಿ ನಮಗೆ ಚಾನಲಲ್ಲಿ ತೋರಿಸ್ಬೇಕು. ಯಾಕಂದ್ರೆ ಅವ್ರಿಗೆ ಗೊತ್ತಾಗಲ್ಲ, ನಮಗೆ ಗೊತ್ತಾಗುತ್ತಲ್ವಾ. ನಮಗೆ ಫಸ್ಟೇ ದಿನನೇ ಹೇಳ್ಬೋದಾಗಿತ್ತು ಈ ಇಬ್ರು ಎಲಿಮಿನೇಷನ್ ಎಲ್ಲರೂ ಎಲಿಮಿನೇಟ್ ಆಗಿದ್ದಾರೆ, ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಬೇಕಾದ್ರೆ ಆಗ್ಬೋದು, ನೀವು ಬೇಗ ಹೋಗಿ ವೋಟ್ನ ಮಾಡಿ ಸೇವ್ ಮಾಡಿ ನಿಮ್ಮ ಕಂಟೆಂಟ್ಗಳನ್ನ ಅಂತ ಹೇಳ್ಬೋದಾಗಿತ್ತು. ಈಗ ಸ್ಪಂದನ ಸೋಮಣ್ಣ ಅವರು ಮತ್ತೆ ಈ ಕಡೆ ಫೈನಲಿಸ್ಟ್ ಮಾಡಿದ್ದು ಸೊ ಜನಗಳು ಗೊತ್ತೇ ಇಲ್ಲ. ವೋಟ್ನ ತಗೊಂಡು ಇವರೇ ಫೈನಲ್ ಜಾಸ್ತಿ ವೋಟ್ ಬಂದಿದೆ ಅಂದ್ಬಿಟ್ಟು ಫೈನಲಿಸ್ಟ್ ಮಾಡೋರು, ಅಲ್ಲಿಂದನೇ ಮಿಸ್ಟೇಕ್ ಮಾಡ್ಕೊಂಡು ಬರೋಕೆ ಸ್ಟಾರ್ಟ್ ಮಾಡೋರು. ಸೊ ಇಲ್ಲಿ ಇವಾಗ ಈ ತರ ನೆನ್ನೆ ನೋಡಿದ್ರೆ ಸ್ಪಂದನ ಸೋಮಣ್ಣ ಅವ್ರಿಗೆ ಅವರು ಗೇಮ್ ಇಂದ ಆಚೆ ಆಚೆ ಬಂದ್ರು. ಅವರು ಕೂಡ ಒಂದ್ ಹೇಳೋದೇನಂತಂದ್ರೆ ಬಿಗ್ ಬಾಸ್ ಟೀಮ್ ಅವ್ರಿಗೆ ನೀವು ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಕಂಟೆಂಟ್ಗಳಿಗೆ ತೋರಿಸ್ರಿ. ನೀವು ನಮ್ಗೆ ಯಾಕ್ರಿ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಮಾಡಕ್ ಹೋಗ್ತಾ ಇದ್ದೀರಾ? ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ, ದಯವಿಟ್ಟು ನಿಮ್ಮ ಒಂದು ಫಾರ್ಮೆಟ್ನ ಗೇಮ್ ಫಾರ್ಮೆಟ್ ಅನ್ನು ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ. ಅಂದರೆ ಹಳೇದೇನಿತ್ತೋ ಅದೇ ಥರನೇ ಇರಲಿ. ಹೊಸದಾಗಿ ನೀವು ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬಿಟ್ಟು ಹೊಸದಾಗಿ ಮಾಡೋಕ್ಕೋಗಿ ಏನೋ ಒಂದು ಪ್ರಯೋಗ ಮಾಡೋಕ್ಕೋಗಿ ಅದನ್ನ ಹಾಳು ಮಾಡ್ಕೊಳ್ಬೇಡಿ. ಜನಗಳಿಗೆ ಇಷ್ಟ ಆಗ್ತಾ ಇಲ್ಲ. ಮೇನ್ ಥಿಂಗ್ ಏನಪ್ಪ ಅಂತಂದರೆ ಜನಗಳು ನೋಡ್ತಾ ಇರೋದು ಅದೇ ಥರ ಬಿಗ್ ಬಾಸ್ ಫಸ್ಟ್ 11 ಸೀಸನ್ ನಿಮಗೆ ಕ್ಲಿಕ್ ಆಗೋಕ್ಕೆ ಮೇನ್ ರೀಸನ್ನೇ ಈ ಒಂದು ಫಾರ್ಮೆಟ್ ಶೋ. ಆ್ಯಕ್ಚುಲಿ ಕಂಟೆಂಟರ್ಗಳಿಂದ ಕ್ಲಿಕ್ ಆಗುತ್ತೆ ಅನ್ನೋದು ಬೇರೆ, ಬಟ್ ಸುದೀಪ್ ಸರ್ ಇರೋದ್ರಿಂದ ಫಾರ್ಮೆಟ್ ಇರೋದ್ರಿಂದ ಅದು ಕ್ಲಿಕ್ ಆಗ್ತಾ ಇದೆ. ಸೊ ಮೇ ಬಿ ಒಂದು ಸ್ವಲ್ಪ ಇನ್ಪುಟ್ನ ಕೊಡಿ ದಯವಿಟ್ಟು. ಆದಷ್ಟು ನಮ್ಮ
ಯಾಕಂದ್ರೆ ನಿಮ್ಗೆ ಇವಾಗ ಏನಾಗ್ತದೆ ಬರ್ತಾ ಬರ್ತಾ ನೀವು ಈ ತರ ಮಾಡ್ತಾ ಮಾಡ್ತಾ ಹೋಗ್ತಾ ಇದ್ರೆ ಬಿಗ್ ಬಾಸ್ ಜನಗಳ ಶೋ ಆಗಲ್ಲ, ನಿಮ್ ಶೋ ಆಗ್ಬಿಡುತ್ತೆ. ನಿಮ್ಮ ಒಂದು ಕಂಟ್ರೋಲ್ ಅಲ್ಲಿ ಇರುವಂತ ಶೋ ಕಂಟ್ರೋಲ್ ಕಂಟೆಂಟ್ ನಿಮ್ಗೆ ಕಂಟೆಸ್ಟೆಂಟ್ಗಳು ನಿಮ್ ಕಂಟ್ರೋಲ್ ಇರಬೇಕು. ಬಟ್ ಅಲ್ಲಿ ವೋಟ್ ನಡೆಯೋದು, ಎಲಿಮಿನೇಟ್ ಆಗೋದು ಅದೆಲ್ಲ, ಆಮೇಲೆ ಅವ್ರಿಗೆ ಕ್ವಶನ್ ರೈಸ್ ಆಗೋದು ಅದೆಲ್ಲ ನಮ್ಮ ಕೈಲಿರುತ್ತೆ. ನಾವು ಡಿಸೈಡ್ ಮಾಡ್ತೀವಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ. ನಿಮಗೆ ನೀವೇ ಡಿಸೈಡ್ ಮಾಡಿ ನೀವೇ ಮಿಡ್ ವೀಕ್ ಎಲಿಮಿನೇಷನ್ ಕಳಿಸಿ ಜನಗಳ ಮತ್ತೆ ಕಂಟೆಂಟರ್ಗಳ ಹತ್ರನೇ ಡಿಸೈಡ್ ಮಾಡಕ್ ಬಿಟ್ಬಿಟ್ಟು ಕಳಿಸ್ಬಿಟ್ರೆ ನಮ್ಗೇನಿರುತ್ತೆ, ಮತ್ತೆ ನಾವು ಯಾಕೆ ನೋಡಬೇಕು? ಸಿ ಅಟ್ ದ ಎಂಡ್ ಆಫ್ ದ ಡೇ ಇವತ್ತಿನ್ನೂ ಥರ್ಸ್ಡೇ ಇವತ್ತಲ್ವಾ. ಸೊ ಆಕ್ಚುಲಿ ಇವತ್ತಿಂದ ವೋಟಿಂಗ್ ಆಕ್ಚುಲಿ ನಾರ್ಮಲ್ ಆಗಿ ಮುಂಚೆ ರೂಲ್ಸ್ ಇದೆ ಅಂತಂದ್ರೆ ವೆಡ್ನೆಸ್ಡೇ ಟಾಸ್ಕ್ ಆಗಿ ಎಲಿಮಿನೇಷನ್ ಬಿಡೋರು, ಥರ್ಸ್ಡೇ ಫ್ರೈಡೇ 2 ದಿನ ಟೈಮ್ ಇರ್ತಿತ್ತು, ಸ್ಯಾಟರ್ಡೇ ಎಲಿಮಿನೇಟ್ ಆಗ್ತಾ ಇತ್ತು, ಸ್ಯಾಟರ್ಡೇ ಸಂಡೇ ಎಲಿಮಿನೇಟ್ ಆಗ್ತಾ ಇತ್ತು. ಬಟ್ ನೀವು ಹೆಂಗ್ ಮಾಡ್ತಿದ್ರೆ ಫಾರ್ಮ್ಯಾಟ್ಗಳು ಅಂತಂದ್ರೆ ಮುಂಚೆನೆ ಪ್ರೀ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಏನ್ ಗುರು ನಿಮ್ದು ಒಂದು ದಿನದ ಮಾಡುವಂತ ಟಾಸ್ಕ್ಗಳನ್ನ ನೀವು 4 ಎಪಿಸೋಡ್ ತೋರಿಸ್ತಾ ಇದೀರಾ ಅಂತಂದ್ರೆ ಫೇಕ್ ಆಗಲ್ವಾ ಅದು? ಆಕ್ಚುಲಿ ಫೈನಲ್ ಕಂಟೆಂಟ್ಗೆ ರಾಶಿಕ್ ಅವ್ರಿಗೆ ಮತ್ತೆ ಕಾವೇರಿಗೆ ಇನ್ನೊಂದು ಟಾಸ್ಕ್ ಕೂಡ ಅವಶ್ಯಕತೆನೇ ಇರಲಿಲ್ಲ. ಆ ಒಂದು ಟಾಸ್ಕ್ ಹೆಂಗ್ ಇಟ್ಕೊಂಡಿದ್ರಲ್ಲ ಇನ್ನೊಂದು ಒಂದು ಅರ್ಧ ಗಂಟೆ ಜಾಸ್ತಿ ಟೈಮ್ ಡ್ಯೂರೇಷನ್ ಜಾಸ್ತಿ ಇಟ್ಬಿಟ್ಟು ವೆಯ್ಟ್ ಯಾರಿಗೆ ಇಡ್ತಾರೋ ಅಲ್ಲೇ ಗೊತ್ತಾಗ್ತಿತ್ತು, ಅಲ್ಲೇ ನಮಗೆ ಫೈನಲ್ ಕಂಟೆಂಟ್ ಯಾರೋ ಅಂತ ಗೊತ್ತಾಗ್ಬಿಡ್ತೀವಿ. ಮತ್ತೊಂದು ಟಾಸ್ಕ್ ಮತ್ತೆ ಒಂದು ಬೆಳಿಗ್ಗೆ ಆಗಿ ಅದಕ್ಕೊಂದು ಟಾಸ್ಕ್ ಇಟ್ಟು ಅವೆಲ್ಲ ಬೇಡವಾಗಿತ್ತೇನೋ. ಲಾಜಿಕ್ ಲೆಸ್ ಅಪ್ಪ, ನಮ್ಗೆ ಅರ್ಥ ಆಗ್ತಾ ಇಲ್ಲ. ನೀವು ಟೈಮಿಂಗ್ಸ್ ಅಲ್ಲಿ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಆಮೇಲೆ 1 hour ನನಗೆ ಆಕ್ಚುಲಿ ಬೇಜಾರಾಗಿದ್ದು ನಿಜ ಅದೇ. ಈಗ ಬಿಗ್ ಬಾಸ್ ಮನೆಯಿಂದ ಆಚೆ ಕಡೆ ಕರ್ಕೊಂಡು ಹೋಗಿ ಒಳಗಡೆ ನೀವು ತಗೊಂಬಂದು ಬಿಟ್ಟಾಗ ಒಂದು ಟೈಮ್ ಸೆಟ್ ಮಾಡಬೇಕಾಗಿತ್ತು ನೀವು, ಮಾರ್ನಿಂಗ್ ಟು ಈವ್ನಿಂಗ್. ಮತ್ತೆ ಪದೇ ಪದೇ ಹೇಳ್ತಾ ಇದ್ದೀನಿ, ಎಲ್ಲಿ ಎಡುತ್ತಾ ಇದ್ದೀರಾ ಅಂತಂದ್ರೆ ಮಾರ್ನಿಂಗ್ ಎಲ್ಲ ಯಾವಾಗ ಎದ್ದೇಳ್ತಿರೋ ಅಲ್ಲಿಂದ ಲೈಕ್ ಸ್ಟಾರ್ಟ್ ಮಾಡಿ, ನೈಟ್ ಮಲಗಬೇಕಾದ್ರೆ ಎಪಿಸೋಡ್ನ ಎಂಡ್ ಮಾಡಿ. ನಮ್ಗೆ ಆ ಮಧ್ಯದಲ್ಲಿ ಏನೇನಾಗುತ್ತೋ ಅದನ್ನು ತೋರಿಸಿ. ನೀವು ಅನ್ನೆಸೆಸರಿ ನೀವು ನಿನ್ನೆ ಆಗಿದ್ದು ಎಂಡಿಂಗ್ ಅಲ್ಲಿ ತಗೊಂಡ್ಬಂದು ನಿನ್ನೆ ಆಕ್ಚುಲಿ ತೋರಿಸ್ಬೋದಾಗಿತ್ತು, ಇನ್ನೊಂದು 2 minutes ಇತ್ತು ತೋರಿಸ್ಬೋದಾಗಿತ್ತು, ತೋರಿಸಲಿಲ್ಲ. ಇವತ್ತು ನೋಡಿದ್ರೆ ಅನ್ನೆಸರಿ 7 ಆಕ್ಚುಲಿ ಇವತ್ತು ಎಪಿಸೋಡ್ ಮುಗಿದಿದ್ದು 11:02 ಅಂತ ಅನ್ಕೊಂತೀನಿ. 2 minutes ಎಕ್ಸ್ಟ್ರಾ ತೋರಿಸಿದ್ರೆ ನೀವು. ಎಪಿಸೋಡ್ ಜಾಸ್ತಿ ಇದ್ದಾಗ 5 ನಿಮಿಷ ಎಕ್ಸ್ಟ್ರಾ ತೋರಿಸ್ತಾರೆ, ಎಪಿಸೋಡ್ ಏನು ಇಲ್ಲ ಅಂತಂದಾಗ ಕಟ್ ಮಾಡಿಬಿಡ್ತಾರೆ. ಅಲ್ಲ ನೆನ್ನೆ ಏನಕ್ಕೆ ಬೇಗ ನೆನ್ನೆ ಅಷ್ಟು ಬೇಗ ಮುಗಿಸಿದ್ರೆ ಅರ್ಥ ಆಗ್ತಿಲ್ಲ. ಇನ್ನೇನಿತ್ತು ಗುರು? ಆಕ್ಚುಲಿ ಅಲ್ಲಿ ಗೊತ್ತಾಗ್ತಿತ್ತು ಯಾರು ವಿನ್ ಆಗ್ತಿದ್ರು ಅಂತ, ರಾಶಿಕಾನ ಇಲ್ಲ ಇವರ ಅಂತ. ಫೈನಲಿಸ್ಟ್ ನಮ್ಗೆ ಆಲ್ರೆಡಿ ಗೊತ್ತಿತ್ತು ಅಲ್ವಾ, ಯಾಕಂದ್ರೆ ಗಿಲ್ಲಿ ನಟ ಅವ್ರು ಇನ್ನೇ ಬಿಡ್ತಿದ್ರು. ಇನ್ನು 2 minutes ಅಷ್ಟೇ ಇದ್ದಿದ್ದು. ನಾನು ಆಕ್ಚುಲಿ ನನ್ನ ಎಪಿಸೋಡ್ ನೋಡಿದಾಗ ಅದು 2 to 3 minutes ಇತ್ತು. ತೋರಿಸ್ಬಿಟ್ಟಿದ್ರೆ ಇಲ್ಲ ಸ್ವಲ್ಪ ಫುಟೇಜ್ ಕಟ್ ಮಾಡಿಬಿಟ್ಟು ಗಿಲ್ಲಿ ನಟ ಬಿಟ್ರು ಅಂತ ಅಂದಿದ್ರೆ ಆಗೋಗಿರೋದು. ಅದೇನು ನಮ್ಗೇನು ಕುತೂಹಲನ, ಅಯ್ಯೋ ತಡಿಯಪ್ಪ ನೋಡ್ಬಿಡೋಣ ಅನ್ನಕ್ಕೆ ಏನಿಲ್ಲ, ಕುತೂಹಲ ಇಲ್ಲ. ನೀವೇನು ಕಾತರ ಮಾಡ್ತಾ ಪ್ರೋಮೋಗಳು ಕೂಡ ಅಂತ ಒಂದು ಕುತೂಹಲ ಮೂಡಿಸುವಂತ ಪ್ರೋಮೋಗಳು ಬರ್ತಾ ಇಲ್ಲ. ಸೊ ಏನೋ ಒಂಥರ ಕನ್ಫ್ಯೂಸಿಂಗ್ ಪ್ರೋಮೋಗಳು ಬರ್ತಾ ಇದಾವೆ ಇಲ್ಲಿ. ಎಕ್ಸಾಕ್ಟ್ಲಿ. ಸೊ ಒಟ್ನಲ್ಲಿ ನಂಗೆ ತುಂಬ ಡಿಸಪಾಯಿಂಟ್ ಆಯಿತು, ಆನೆಸ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಗೈಸ್? ಕಮೆಂಟ್ ಮಾಡಿ ತಿಳಿಸಿ, ನಾವು ಹೇಳಿದ ಪಾಯಿಂಟ್ ಕರೆಕ್ಟ್ ಆಗಿತ್ತಾ ಇಲ್ವಾ ಅಂತ. ಆ್ಯಂಡ್ ಈ ವಾರ ಯಾರು ಹೊರಗಡೆ ಹೋಗಬೇಕು ಅಂತ ಅದು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದೆ ನೋಡಿದ್ರೆ ಅಲ್ಲಿ ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.